ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ಲಾ ವಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದ ನಮಾಜ್ನ ರೂಪ ಒಂದಿಷ್ಟು ನಿಮ್ಮ ಮುಂದೆ ವಿವರಿಸಲು ಬಯಸುತ್ತೇನೆ. ಮೊದಲನೇದಾಗಿ ನಾವು ಸಂಕಲ್ಪ ನಿಯತ್ ಮಾಡಿಕೊಳ್ಬೇಕು, ಯಾವ ನಮಾಜನ್ನು ನಾವು ನಿರ್ವಹಿಸ್ತಿದ್ದೇವೆ ಎಂಬ ಆ ಒಂದು ಸಂಕಲ್ಪ. ಆಮೇಲೆ ಅದು ಬಾಯಲ್ಲಿ ಉಚ್ಚರಿಸುವಂಥದ್ದಲ್ಲ, ಅದರ ಸ್ಥಾನ ಹೃದಯವಾಗಿರುತ್ತದೆ. ಇನ್ನು ಕಿಬ್ಲಾದ ಕಡೆಗೆ ಮುಖ ಮಾಡಿಕೊಂಡು ನೇರ ನಿಂತುಕೊಂಡು ನಮಾಜ್ಗಾಗಿ ಪ್ರವೇಶಿಸಬೇಕು. ಅಂದರೆ ಅಲ್ಲಾಹು ಅಕ್ಬರ್ ಹೇಳುತ್ತಾ ತಕ್ಬೀರತುಲ್ ಇಹ್ರಾಮ್ಗೆ ಪ್ರವೇಶಿಸುವುದು. ಅಲ್ಲಾಹು ಅಕ್ಬರ್ ಈ ರೀತಿ ಎರಡು ಕೈಗಳನ್ನು ಎತ್ತಿ ಅದು ಭುಜದವರೆಗೂ ಅಥವಾ ಕಿವಿಯ ತುದಿಯವರೆಗೂ ಅಲ್ಪ ಹೋಗ್ಬೋದು. ಆಮೇಲೆ ಇದು ನಾಲ್ಕು ಕಡೆಯಲ್ಲಿ ಈ ರೀತಿ ಕೈಗಳನ್ನು ನಾವು ಎತ್ತರಿಕರಿಸುತ್ತೇವೆ. ಅದೇನೆಂದರೆ, ಒಂದು ನಮಾಜ್ಗೆ ಪ್ರಾರಂಭಿಸುವಾಗ, ಎರಡು ಖಿಯಾಮ್ನಿಂದ ನಿಂತ ಸ್ಥಿತಿಯಿಂದ ರುಕೂಗೆ ಹೋಗುವಾಗ ಅಲ್ಲಾಹು ಅಕ್ಬರ್ ಹೇಳಿಕೊಂಡು ಹೋಗುವಂಥದ್ದು. ಆಮೇಲೆ ಅಲ್ಲಿಂದ ಮೇಲಕ್ಕೆ ಏಳುವಾಗ ಎತ್ತಿದಾಲಿಗೆ ನೇರ ನಿಲ್ಲುವಾಗ, ಆಮೇಲೆ 2ನೇ ರಕಾತ್ನಿಂದ 3ನೇ ರಕಾತಿಗೆ ಎದ್ದೇಳುವಾಗ ಈ ರೀತಿ ಕೈಗಳನ್ನು ಭುಜದವರೆಗೆ ಏರಿಸುವುದು ಪ್ರವಾದಿ ಸುನ್ನತ್ ಆಗಿರುತ್ತದೆ. ಆಮೇಲೆ ನಮಾಜ್ಗಾಗಿ ನಾವು ಪ್ರವೇಶಿಸುತ್ತೇವೆ. ಅಲ್ಲಾಹು ಅಕ್ಬರ್ ಹೇಳುತ್ತಾ ನಾವು ಎಡಗೈಯ ಮೇಲೆ ಬಲಗೈಯನ್ನು ಇಟ್ಟುಕೊಳ್ಳುವುದು ಪ್ರವಾದಿ ಸುನ್ನತ್ತಾಗಿರುತ್ತದೆ. ಈ ರೀತಿ ಅದು ಎದೆಯ ಮೇಲೆ ಇಟ್ಟುಕೊಂಡು ಸಜ್ದಾ ಮಾಡುವ ಜಾಗಕ್ಕೆ ನೋಡುವುದು ನಮಾಜಿನ ಸುನ್ನತ್ತಾಗಿರುತ್ತದೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮಗೆ ದುಆഉಲ್ ಇಸ್ತಿಫ್ತಾ ಆರಂಭ ಪ್ರಾರ್ಥಿಸಿ, ಅಂದರೆ ಸುಬ್ಹಾನಕಲ್ಲಾಹುಮ್ಮ ವಬಿಹಮ್ದಿಕ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ, ಆಮೇಲೆ ಸೂರತುಲ್ ಫಾತಿಹ ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಹೇಳಿ ಸೂರತುಲ್ ಫಾತಿಹ, ಅದರ ನಂತರ ಚಿಕ್ಕ ಸೂರಗಳನ್ನು ಪಠಿಸುವುದು. ಆಮೇಲೆ ರುಕೂಗಾಗಿ ಹೋಗುವುದು. ಅಲ್ಲಾಹು ಅಕ್ಬರ್ ಮೊದಲಿನ ಅದೇ ರೀತಿಯ ಭುಜದ ಕಡೆಗೆ ಕೈಗಳನ್ನು ಏರಿಸಿ, ಆಮೇಲೆ ಅಲ್ಲಾಹು ಅಕ್ಬರ್ ಹೇಳುತ್ತಾ ಬೆನ್ನುಗಳನ್ನು ಬಾಗಿಸಿ ನೇರವಾಗಿ ಬೆನ್ನು ಮತ್ತು ತಲೆಯನ್ನು ನೇರವಾಗಿಸಿ ರುಕು ಮಾಡಬೇಕು. ಈ ಸಂದರ್ಭದಲ್ಲಿ ಸಜದದ ಕಡೆಗೂ ಸಜದದ ಅಲ್ಪ ಈಚೆ ಕಡೆಗೂ ನೋಡುವುದು. ಅದೇ ರೀತಿ ಆ ಸಂದರ್ಭದಲ್ಲಿ ಸುಬ್ಹಾನ ರಬ್ಬಿಯಲ್ ಅಜೀಮ್ 3 ಬಾರಿ ಹೇಳುವುದು. ಆನಂತರ ಅಲ್ಲಿಂದ ನೇರವಾಗಿ ಐತಿದಾಲಿಗೆ ನೇರ ನಿಲ್ಲುವುದು. ಅಂದರೆ ಸಮಿ ಅಲ್ಲಾಹು ಲಿಮನ್ ಹಮಿದ ಎನ್ನುತ್ತಾ ಕೈಗಳೆರಡನ್ನು ನೇರವಾಗಿ ಭುಜಕ್ಕೆ ತರುವುದು, ಭುಜದ ಕಡೆಗೆ. ಆಮೇಲೆ ಕೈಗಳನ್ನು ಕೆಳಗಿಳಿಸುವುದು ಅಥವಾ ನೇರ ಮುಂಚಿನ ಸ್ಥಿತಿಗೆ ಮರಳುವುದು. ಕೈಗಳನ್ನು ಈ ರೀತಿ ಇಟ್ಟುಕೊಂಡು ರಬ್ಬನಾ ವಲಕಲ್ ಹಮ್ದ್ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ, ಆಮೇಲೆ ಸಜ್ದಾಗಾಗಿ ಹೋಗುವುದು. ಸಜ್ದಾಗೆ ಹೋಗುವಾಗ ಮೊದಲಿಗೆ ಅಲ್ಲಾಹು ಅಕ್ಬರ್ ಹೇಳುತ್ತಾ 2 ಕೈಗಳನ್ನು ಮೊದಲು ಆನಂತರ ಮೊಣಕಾಲುಗಳನ್ನಿಟ್ಟು, ನಂತರ ಹಣೆಯನ್ನು ಮತ್ತು ಮೂಗಿನ ತುದಿಯನ್ನು ನೆಲಕ್ಕೆ ತಾಗಿಸಿ ಕಾಲುಗಳೆರಡನ್ನು ಹತ್ತಿರಕ್ಕೆ ತಂದು ಬೆರಳುಗಳನ್ನು ಕಿಬ್ಲಾದ ಕಡೆಗೆ ಮಾಡಿಕೊಳ್ಳಬೇಕು. ಆಮೇಲೆ ಈ ಸ್ಥಿತಿಯಲ್ಲಿ ಸುಬ್ಹಾನ ರಬ್ಬಿಯಲ್ ಅಲಾ ಎಂಬುದಾಗಿ 3 ಸಲ ಹೇಳುವುದು. ಕೈಗಳನ್ನು ಅಗಲಿಸಿಡುವುದು ಸುನ್ನತ್ ಆಗಿರುತ್ತದೆ. ಅದೇ ರೀತಿ ಈ ಸ್ಥಿತಿಯಲ್ಲಿ ಹೆಚ್ಚೆಚ್ಚು ದುಆಗಳನ್ನು ಮಾಡುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಪ್ರೇರಣೆ ಕೊಟ್ಟಂಥ ಒಂದು ವಿಷಯವಾಗಿದೆ. ಯಾಕೆಂದರೆ ಅಲ್ಲಾಹನು ಅತ್ಯಂತ ನಿಕಟವಾಗಿರುವ ಒಂದು ಸ್ಥಿತಿಯಾಗಿರುತ್ತದೆ ಒಬ್ಬ ನಮಾಜಿಗನಿಗೆ. ಅದೇ ರೀತಿ ಇಲ್ಲಿಂದ ಸಜದಾಗದ ಮಧ್ಯದ ಕುಳಿತುಕೊಳ್ಳುವಿಕೆಗೆ ನಾವು ಹೋಗುತ್ತೇವೆ. ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎಡಕಾಲಿನ ಮೇಲೆ ಕುಳಿತುಕೊಂಡು ಬಲಕಾಲನ್ನು ನೆಟ್ಟಗೆ ನಿಲ್ಲಿಸಿ, ಈ ರೀತಿಯ ಕುಳಿತುಕೊಳ್ಳುವಿಕೆ ಇಫ್ತಿರಾಶ್ನ ಕುಳಿತುಕೊಳ್ಳುವಿಕೆ ಎನ್ನಲಾಗ್ತದೆ. ಈ ಒಂದು ಕುಳಿತುಕೊಳ್ಳುವಿಕೆಯಲ್ಲಿ ರಬ್ಬಿಗ್ಫಿರ್ಲಿ ಕನಿಷ್ಠ ಪಕ್ಷ ಹೇಳಬೇಕು. ಮತ್ತು ಇತರ ದುಆಗಳಿವೆ, ರಬ್ಬಿಗ್ಫಿರ್ಲಿ ವರ್ಹಮ್ನಿ ಎಂಬಂತಹ ದುಆಗಳನ್ನು ನಾವು ಹೇಳಬೇಕಾಗಿರುತ್ತದೆ. ಅನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಮತ್ತೊಮ್ಮೆ ಇನ್ನೊಂದು ಸಜ್ದಾಗೆ ಹೋಗುವುದು. ಮೊದಲಿನ ಸ್ಥಿತಿಗೆ ಬರಬೇಕಾಗಿರ್ತದೆ. ಹಣೆ, ಮೂಗಿನ ತುದಿ, 2 ಕೈಗಳು, 2 ಮೊಣಕಾಲುಗಳು, ಆಮೇಲೆ 2 ಕಾಲುಗಳನ್ನು ಹತ್ತಿರಕ್ಕೆ ತಂದು, ಆಮೇಲೆ ಬೆರಳುಗಳನ್ನು ಕಿಬ್ಲಾದ ಕಡೆಗೆ ನೇರವಾಗಿ ನಿಲ್ಲಿಸುವುದು. ಆಮೇಲೆ ಈ ಸ್ಥಿತಿಯಲ್ಲೂ ದುಆಗಳನ್ನು ಹೆಚ್ಚೆಚ್ಚು ಹೇಳುವುದು. ಈ ರೀತಿ 1ನೇ ರಕಾತ್ ಪೂರ್ಣಗೊಳ್ಳುತ್ತದೆ. ಆವಾಗ 2ನೇ ರಕಾತ್ಗಾಗಿ ಎದ್ದೇಳುವ ಮುನ್ನ ಒಂದು ಅಲ್ಪ ಕುಳಿತುಕೊಳ್ಳಬೇಕಾಗಿರುತ್ತದೆ. ಅನಂತರ 2ನೇ ರಕಾತಿಗೆ ಎದ್ದೇಳುವುದು. ಮೊದಲು ಮಾಡಿದ ರೀತಿಯಲ್ಲೇ 2ನೇ ರಕಾತನ್ನು ಪೂರ್ಣ ಮಾಡಿ ಅನಂತರ ಈ ಒಂದು ಕುಳಿತುಕೊಳ್ಳುವಿಕೆಗೆ ಬರ್ತೇವೆ. ಅಲ್ಲಾಹು ಅಕ್ಬರ್ ಎನ್ನುತ್ತಾ ಕುಳಿತುಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ 2ನೇ ರಕಾತ್ನಲ್ಲಿ ಅದು ಕೊನೆಯ ರಕಾತ್ ಹಾಕಿದ್ದರೆ ಪೂರ್ಣವಾದಂತಹ ತಶಹುದ್, ದುರೂದ್, ಆಮೇಲೆ
ಆಮೇಲೆ ಮತ್ತಿತರ ಪ್ರಾರ್ಥನೆಗಳನ್ನು ಹೇಳುವುದು. ಅಂದರೆ ಅತ್ತಹಿಯಾತುಲಿಲ್ಲ, ಆಮೇಲೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಆಮೇಲೆ ಅಲ್ಲಾಹುಮ್ಮ ಸಲ್ಲಿ ಅಲಾ, ಆಮೇಲೆ ಮತ್ತಿತರ ದುಆಗಳನ್ನು ಹೇಳಿ, ಅದು 2 ರಕಾತನ್ನ ನಮಾಜ್ ಆಗಿದ್ದರೆ ಆವಾಗ ಸಲಾಮು ಅಲೈಕುಮ್ ಹೇಳೋದು, ಸಲಾಮ್ ಹೇಳೋದು, ಆನಂತರ ಅದರಿಂದ ವಿರಮಿಸೋದು. ಇನ್ನು 3ನೇ ರಕಾತು ಇರುವಂಥ ನಮಾಜ್ ಆಗಿದ್ದರೆ ಅಲ್ಲಿಂದ ಎದ್ದೇಳಬೇಕು. ಎದ್ದೇಳುವಾಗ ಹೀಗೆ ಕೈಗಳನ್ನು ಇಟ್ಟುಕೊಂಡು ಎದ್ದೇಳು 3ನೇ ರಕಾತಿನಲ್ಲಿ ನಮಾಜ್ ನಿರ್ವಹಿಸಿ 3ನೇ ರಕಾತಿನ ಕೊನೆಯದಾಗಿ ಕುಳಿತುಕೊಳ್ಳಬೇಕಾದ್ರೆ ತವರ್ರುಕ್ನ ಕುಳಿತುಕೊಳ್ಳುವಿಕೆ ಎನ್ನಲಾಗ್ತದೆ. ತವರ್ರುಕ್ನ ಕುಳಿತುಕೊಳ್ಳುವಿಕೆ ಅಂದರೆ ಕಾಲುಗಳನ್ನು, ಎಡಗಾಲನ್ನು ಬಲಕಾಲಿನ ಅಡಿಯಲ್ಲಿ ತಂದು ನೆಲದಲ್ಲಿ ಕುಳಿತುಕೊಂಡು ಬಲಗಾಲನ್ನು ನೆಟ್ಟಗೆ ನಿಲ್ಲಿಸುವುದು, ಇದಕ್ಕೆ ತವರ್ರುಕ್ ಅಂತ ಹೇಳ್ತೇವೆ. ಇದು 3 ರಕಾತಿನ ಎಲ್ಲ ನಮಾಜಿನ ಕೊನೆಯಲ್ಲಿ ಅಥವಾ 4 ರಕಾತಿನ ಎಲ್ಲ ನಮಾಜಿನ ಕೊನೆಯಲ್ಲಿ ಹೀಗೆ ಕುಳಿತುಕೊಳ್ಳಬೇಕಾಗಿರುತ್ತದೆ. 2 ರಕಾತಿನಲ್ಲಿ ಇರುವಂತಹ ಎಲ್ಲ ನಮಾಜ್ನಲ್ಲೂ ಕುಳಿತುಕೊಳ್ಳುವುದು ಈ ರೀತಿಯಾಗಿರ್ತದೆ. ಇಫ್ತಿರಾಶಿನ ಕುಳಿತುಕೊಳ್ಳುವಿಕೆ 3 ಮತ್ತು 4 ರಕಾತುಗಳ ಕೊನೆಯಲ್ಲಿ ಮಾತ್ರ ಹೀಗೆ ಕುಳಿತುಕೊಳ್ಳಬೇಕಾಗಿರುತ್ತದೆ. ಈ ಸಂದರ್ಭದಲ್ಲಿ ದುಆಗಳನ್ನು ಹೇಳಿ ನಮಾಜ್ನಿಂದ ವಿರಮಿಸುವುದು ಹೀಗಾಗಿರುತ್ತದೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ ಎಂದು ಬಲಗಡೆಗೂ, ಆಗಾಗ ನಮ್ಮ ಮುಖವು ಹಿಂಬದಿಗೆ, ಅದೇ ಹಿಂಬದಿ ಇರುವವರಿಗೆ ಸರಿಯಾಗಿ ಕಾಣುವ ರೀತಿಯಲ್ಲಿ, ಅದೇ ರೀತಿ ಎಡಗಡೆಗೂ ಸಲಾಮು ಅಲೈಕುಮ್ ವರಹಮತುಲ್ಲಾ ಎಂಬ ಹೇಳುವ ರೀತಿಯಲ್ಲಿ ಹಿಂಬದಿಯುವವರಿಗೂ ನಮ್ಮ ಮುಖ ಸರಿಯಾಗಿ ಕಾಣುವ ರೀತಿಯಲ್ಲಿ ತಿರುಗಿಸಬೇಕು. ಮಧ್ಯಕ್ಕೆ ಹೀಗೆ ತಲೆ ತಗ್ಗಿಸಬೇಕಾದಂಥ ಯಾವುದೇ ಅವಶ್ಯಕತೆ ಇಲ್ಲ. ಹೀಗೆ ನಮಾಜಿನಿಂದ ನಾವು ವಿರಮಿಸುತ್ತೇವೆ. ಅಲ್ಲಾಹನು ನಮಗೆಲ್ಲರಿಗೂ ಸರಿಯಾದ ನಮಾಜ್ ನಿರ್ವಹಿಸಲು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರಿಗೆ ಅನುಗುಣವಾಗಿ ನಿರ್ವಹಿಸಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ವಬಿಲ್ಲಾಹಿ ತೌಫೀಕ್. ಸಲ್ಲಲ್ಲಾಹು ಅಲಾ ನಬಿನ ಮುಹಮ್ಮದ್.